ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ನಾವು SSLC ಗಣಿತದಲ್ಲಿ 5ನೇ ಭಾಗದ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ನೋಡ್ತಾ ಇದ್ದೀವಿ. ಆಲ್ರೆಡಿ 4 ಭಾಗಗಳಲ್ಲಿ ಹಾಕಿದ್ದೀವಿ. ಸೊ ತುಂಬ ನಿಯರ್ ಆಗಿರತಕ್ಕಂಥ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಲೆಕ್ಕಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಇದೇ ಥರದ ವಿಡಿಯೋಗಳನ್ನು ಎಲ್ಲ ವಿಷಯಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅವುಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆಲ್ ಸಬ್ಜೆಕ್ಟ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ 5ನೇ ಭಾಗದ ಗಣಿತ ವಿಷಯದ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ನ ವಿಡಿಯೋಗಳು. ಸೊ ಇವತ್ತಿನ ಘಟಕ ಇತ್ತು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳು. ಸೊ ಸ್ವಲ್ಪ ನೆನಪಿನಿಟ್ಕೊಳ್ತಕ್ಕಂಥ ಸೂತ್ರ ಇದ್ದಾವೆ, 1 ಅಂಕಕ್ಕೆ ಬರ್ಬೋದು. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಬಂದ್ಬಿಟ್ಟು ax + b = 0. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ax + by + c = 0. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಾಮಾನ್ಯ ರೂಪ a1x + b1y + c1 = 0. a2x + b2y + c2 = 0. ಇನ್ನು ಎಸ್ ಇಲ್ಲಿ ಪ್ರತಿನಿಧಿಸ್ತಕ್ಕಂಥ ರೇಖೆಗಳ ವರ್ತನೆ ಮತ್ತು ಪರಿಹಾರ 1 ಮಾರ್ಕ್ ಅಂತಲೂ ಕೂಡ 1 ಮಾರ್ಕ್ 100% ಆಗಿ ಇಲ್ಲಿಂದನೇ ಕೇಳ್ತಾರೆ. ಸೊ ಯಾವ ಥರನಾಗಿರ್ತಕ್ಕಂಥ ರೇಖೆಗಳ ಸಮೀಕರಣ ನಕ್ಷೆಗಳಲ್ಲಿ ಇರ್ತದೆ, ಪರಿಹಾರ ಎಷ್ಟಿರ್ತದೆ ಅನ್ನೋದನ್ನು ಇದೇ ಮ್ಯಾಕ್ಸಿಮಮ್ ಆಗಿ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಸ್ವಲ್ಪ ಅದನ್ನು ನೋಡ್ಕೊಡ್ರಿ. ಇನ್ನು ಎಸ್ ಇಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳಿದ್ದಾವೆ. ಯಾವ ಥರದ ರೇಖೆಗಳಂತ ಹೇಳಿಕೆ ಒಂದು 4 ಲೆಕ್ಕಗಳಿದ್ದಾವೆ. ಸೊ ಈ ಮಾಡೆಲನ್ನು ಸಹಿತ ತಾವುಗಳು ಮೇಲೆ ಇರ್ತಕ್ಕಂಥ ಇದೇ ಕೋಷ್ಟಕದ ಆಧಾರದ ಮೇಲೆ ಬಿಡಿಸಬೇಕು. ಅವುಗಳನ್ನು ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. ಮುಂದೆ ಎಸ್ ಈ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸ್ತಕ್ಕಂಥ ವಿಧಾನಗಳು ಬರ್ತದೆ. ಸೊ ಫಸ್ಟ್ ನೋಡೋಣ, ವರ್ಜಿಸೋ ವಿಧಾನದಿಂದ ಹೇಗೆ ಬಿಡಿಸ್ಬೋದು. ಇದು ಕೂಡ 2 ಮಾರ್ಕ್ಸಿಗೆ ಬರ್ಬೋದು. ಸಮೀಕರಣ x + y = 5, 2x - 3y = 5 ಸಮೀಕರಣಗಳನ್ನು ವರ್ಜಿಸೋ ವಿಧಾನದಿಂದ ಬಿಡಿಸ್ರಿ. ಸೊ ಈ ತರನಾಗಿ ತಾವು ಏನು ಮಾಡ್ಬೋದು, ಎಸ್ ಬರ್ಕೋಬೇಕು. 2x + y = 5 x2, 2x - 3y = 5 x1. ಹಾಗಾದರೆ 1 ಮತ್ತು 2 ಕಳೆದಾಗ ಏನಾಗ್ತದೆ ಅನ್ನೋದನ್ನು, ಸೊ ಇಲ್ಲಿ y ಅಂತಕ್ಕಂಥದ್ದು 1 ಬರ್ತದೆ, ಅದನ್ನೇ 1ರ ಬೆಲೆಯಲ್ಲಿ ತುಂಬಿದಾಗ x ಅನ್ನೋದು 4 ಅಂತಕ್ಕಂಥದ್ದು ಬರ್ತದೆ. ಸೊ ವರ್ಜಿಸೋ ವಿಧಾನದ ಲೆಕ್ಕಗಳನ್ನು ಮಾಡ್ತಕ್ಕಂಥ ವಿಧಾನಗಳನ್ನು ನೋಡ್ಕೊಡ್ರಿ. 100% ನಮ್ಗೆ ಏನಾಗ್ತದಪ್ಪ ಅಂದ್ರೆ ಎಕ್ಸಾಮಲ್ಲಿ ಬಹಳನೇ ಸ್ಕೋರ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಈ ಕೆಳಗಡೆ ಲೆಕ್ಕಗಳಿದ್ದಾವೆ, ಎಷ್ಟು ಉತ್ತರ ಬರಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದೀವಿ. ಸೊ ಈ ಉತ್ತರಗಳ ಬರುವವರೆಗೂ ಕೂಡ ಪ್ರಾಕ್ಟೀಸ್ ಮಾಡಿ ನಿಮ್ಮ ವಿಷಯ ಶಿಕ್ಷಕರೊಂದಿಗೆ ಚರ್ಚೆಯನ್ನು ಮಾಡಿಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳೇ ಆಗಿತ್ತು. ಮುಂದೆ ಹೋಗೋಣ. ಎಸ್ 2ನೇ ವಿಧಾನ ಬರ್ತದೆ, ನಕ್ಷಾ ವಿಧಾನ. ಸೊ ಗ್ರಾಫ್ಗಳನ್ನು ಬಿಡಿಸ್ಲಿಕ್ಕೆ ಸೊ ನಿಮಗೆ ಗೊತ್ತದ 100% ನೀವೇನು ಮಾಡ್ತೀರಪ್ಪ ಅಂದರೆ 4 ಅಂಕಕ್ಕೆ ಎಸ್ ಈ ಒಂದು ನಕ್ಷಾ ವಿಧಾನದ ಮೂಲಕ ಬಿಡಿಸ್ತಕ್ಕಂಥ ಲೆಕ್ಕಗಳು ಬರ್ತದೆ. ಒಂದು ನೋಡ್ಕೊಡ್ರಿ. ಫಸ್ಟ್ ಒನ್, 2x + y = 8, x - y = 1 ಸಮೀಕರಣ ನಕ್ಷಾ ವಿಧಾನದಿಂದ ಬಿಡಿಸಿ. ಸೊ ಇದನ್ನು ಯಾವ ಥರ ಮಾನಗಳನ್ನು ಹಾಕ್ಕೊಳ್ಬೇಕು ಅನ್ನೋದನ್ನು ನೋಡ್ಕೊಡ್ರಿ. ಸ್ಕೇಲ್ಗಳನ್ನು ನೋಡ್ಕೊಡ್ರಿ, ಯಾವ ಥರ ಸ್ಕೇಲ್ಗಳನ್ನು ತೋರಿಸಿ ಇದನ್ನು ಏನು ಮಾಡಿದ್ದಾರೆ, ಬಿಡಿಸಿದ್ದಾರೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಎಸ್ ಪಾಸ್ ಮಾಡಿ ನಿಮಗೆ ಜೂಮ್ ಎಸ್ ಇನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಥರದ ಲೆಕ್ಕ ಏನಾಗಬೇಕಾಗಿತ್ತಪ್ಪ ಅಂದರೆ ಬರಬೇಕಿತ್ತು ಈ ಸಮೀಕರಣದ ಲೆಕ್ಕ. 2x + y = 8, x - y = 1 ಅಂತಕ್ಕಂಥದ್ದು ನಕ್ಷಾ ವಿಧಾನದಿಂದ ಬಿಡಿಸಿದಾಗ ಆಗ್ತದೆ. ಹಾಗಾದರೆ ಯಾವೆಲ್ಲ ಗ್ರಾಫಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಲೆಕ್ಕಗಳು, ಎಸ್ ಇಲ್ಲಿ 4 ಕೊಟ್ಟಿದ್ದೀವಿ. 4 ಆಲ್ರೆಡಿ ಇವುಗಳನ್ನು ಕೇಳಿದ್ದಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. x + y = 14, x - y = 4, 2x + y = 8, x + y = 5, x + y = 7, 3x - y = 1, x² + y = 2, 4x - y = 4 ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇನ್ನು ಇಷ್ಟು ನಾನು ಏನು ಮಾಡಿದ್ದೀನಿ, ಖಂಡಿತವಾಗಿ 5 ಮಾರ್ಕ್ಸ್ಗಳು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ 2 ಚರಾಕ್ಷರವುಳ್ಳ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಪಾಠ ಇದೆಯಲ್ಲ ಅಲ್ಲಿಂದನೂ ಬರ್ತದೆ 5 ಮಾರ್ಕ್ಸ್ಗಳು. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಹೋದಾಗ ನಿಮಗೆ ದೂರ ಸೂತ್ರಗಳಾಗಿರ್ಬೋದು, ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿನ ಇರ್ತಕ್ಕಂಥ ದೂರ ಕಂಡುಹಿಡೋ ಸೂತ್ರ, ಭಾಗ ಪ್ರಮಾಣ ಸೂತ್ರ, ಮಧ್ಯಬಿಂದುವಿನ ನಿರ್ದೇಶಾಂಕಗಳು, 3 ಬಿಂದುಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಹೆಚ್ಚು ದೂರ ಸೂತ್ರಗಳನ್ನು ಕೇಳಿದ್ದಾರೆ, ಭಾಗ ಪ್ರಮಾಣದ ಸೂತ್ರಗಳನ್ನು ಕೇಳಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅವುಗಳನ್ನು ನೋಡ್ಕೊಳ್ರಿ. ಓಕೆನಾ. ಎಸ್ತಿನ ಲೆಕ್ಕಗಳು ಹೇಗೆ ಬರ್ತವೆ ಅನ್ನೋದನ್ನು ನೋಡುವ. ಇಲ್ಲಿ ವಿಶೇಷವಾಗಿ 1 ಅಂಕದ ಅಥವಾ 2 ಅಂಕದ ಲೆಕ್ಕಗಳಲ್ಲಿ ಸೊ ಸೆಕೆಂಡ್ ಒನ್ ಇದೆ ನೋಡಿ, ಮತ್ತು ಫಸ್ಟ್ ಒನ್ ಇದೆ. ಏನು, ಮೂಲ ಬಿಂದುವಿನಿಂದ 5, 12 ಬಿಂದುವಿನ ದೂರ ಕಂಡುಹಿಡಿಯಿರಿ. 5, 12 x ಅಂದರೆ 5, y ಅಂದರೆ 12, ದೂರ d = ಎಷ್ಟು ಸೂತ್ರದಲ್ಲಿ ಹಾಕಿದಾಗ ಒಟ್ಟಾರೆ ಬರ್ತಕ್ಕಂಥದ್ದು 13 ಮಾನ. ಅದೇ ಥರ 2, 3, 4, 1 ಬಿಂದುಗಳ ನಡುವಿನ ದೂರ ಕಂಡುಹಿಡಿತಕ್ಕಂಥ ಪರಿಹಾರಗಳನ್ನು ಸಹಿತ ನೋಡ್ಕೊಡ್ರಿ.
ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಈ ಕೆಳಗಿನ ಲೆಕ್ಕಗಳನ್ನು ದೂರ ಕಂಡುಹಿಡಿಬೇಕು. ಸೊ ಉತ್ತರ ಇಷ್ಟು ಬರಬೇಕಿತ್ತು. ಇನ್ನು ಇಲ್ಲಿರ್ತಕ್ಕಂಥ ಲೆಕ್ಕಗಳಿದ್ದಾವೆ, ಇವುಗಳನ್ನು ಸಹಿತ ಪ್ರಾಕ್ಟೀಸ್ ಮಾಡಿ. ಇನ್ನು ನಿಮಗೆ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು ಭಾಗ ಪ್ರಮಾಣ ಸೂತ್ರದ ಮೇಲಿನ ಸಮಸ್ಯೆಗಳು. ಇದು ಸೂತ್ರ, ಓಕೆನಾ. ಸೊ ಒಂದು ಲೆಕ್ಕ ನೋಡುವ, ಹೇಗೆ ಬಿಡಿಸಿದ್ದಾರೆ ಅಂದರೆ 4 - 3 8 5 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡವನ್ನು ಆಂತರಿಕವಾಗಿ 3 1ರ ಅನುಪಾತದಲ್ಲಿ ವಿಭಾಗಿಸ್ತಕ್ಕಂಥ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ. ಸೊ ಯಾವುದನ್ನಾಗಿ ಅದನ್ನು ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಉತ್ತರ ಎಷ್ಟು ಬರಬೇಕು? 7 3 ಅಂತಕ್ಕದ್ದನ್ನು ಬರಬೇಕು. ಸ್ವಲ್ಪ ಸ್ಟೆಪ್ಸ್ಗಳನ್ನು ತಾವು ಕ್ಲಿಯರ್ ಆಗಿ ನೋಡಿದರೆ ಖಂಡಿತವಾಗಿ ನಿಮಗೂ ಕೂಡ ಬಿಡಿಸ್ತಕ್ಕಂಥದ್ದು ಬರ್ತದೆ. ಆಲ್ರೆಡಿ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ಗಳನ್ನ ಇದನ್ನು ಬಿಡಿಸಿದ್ದಾರೆ. ಸೊ ನೀವು ಇನ್ನೊಂದು ಸಲ ಅವುಗಳನ್ನು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಈ ಕೆಳಗಿನ ಲೆಕ್ಕಗಳನ್ನು ಮಾಡಬೇಕು. ಯಾವುದು? -1 7 4 ಮತ್ತು -3 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡವನ್ನು 2:3ರಲ್ಲಿ ವಿಭಾಗಿಸ್ತಕ್ಕಂಥ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋದು. ಆಮೇಲೆ 2 1 7 6 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡವನ್ನು 3:2ರಲ್ಲಿ ವಿಭಾಗಿಸುವ ಬಿಂದುವನ್ನು ನಿರ್ದೇಶಾಂಕ ಕಂಡುಹಿಡಿಯೋದು. -6 10 3 -8 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡವನ್ನು P -4 6 ಪಾತದಲ್ಲಿ ವಿಭಾಗಿಸ್ತದೆ ಅನ್ನೋದನ್ನು ಕಂಡುಹಿಡಿತಕ್ಕಂಥದ್ದು. ಉತ್ತರವನ್ನು ಆಲ್ರೆಡಿ ಕೊಟ್ಟಿದ್ದೀವಿ. ಈ ನಿರ್ದೇಶಾಂಕ ರೇಖಾಗಣಿತದ ಮುಂದಿನ ಲೆಕ್ಕ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಬೇಕು. ಈ ಸೂತ್ರ ಇದೆ. ಸೊ ಒಂದು ಲೆಕ್ಕ ಇದೆ, 10 12 4 6ರ ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ? ಇಲ್ಲಿ x1 ಅನ್ನೋದು 10 ಆಗಲಿ, y1 ಅನ್ನೋದು 2 ಆಗಲಿ, ಆಮೇಲೆ 4 2 x2 4 y2 6 ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಬೇಕು. ಸೂತ್ರ ಇದೆ. ಸೂತ್ರದಲ್ಲಿ ಹಾಕಿದಾಗ ಒಟ್ಟಾರೆ ಉತ್ತರ ಬರೋದು 7 ಮತ್ತು 4 ಅಂತಕ್ಕಂಥದ್ದು. ಸೊ ಅದೇ ತನ್ನಾಗಿರ್ತಕ್ಕಂಥ ಈ ಲೆಕ್ಕಗಳನ್ನು ನೀವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. 2 3 4 7 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ. -4 2 -4 -6 ಬಿಂದುಗಳನ್ನು ಸೇರಿಸೋ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿರಿ. ಸೊ ಇಷ್ಟು ಲೆಕ್ಕಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಕಲಿತ್ಕೊಳ್ಬೇಕಿತ್ತು. ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಏನು ಕೇಳ್ತಾರೆ ಅಂದರೆ ತ್ರಿಭುಜದ ವಿಸ್ತೀರ್ಣದ ಮೇಲೆ ಕಂಡುಹಿಡಿತಕ್ಕಂಥ ಲೆಕ್ಕಗಳು. ಸೂತ್ರ ನೋಡ್ಕೊಡ್ರಿ, ಓಕೆನಾ. ಇದು ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್. ಇದೇ ಸೂತ್ರವನ್ನು ಬಳಸಿ ನೀವು ಏನು ಮಾಡಬೇಕು? ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು. ಫಸ್ಟ್ ಒಂದು ಶೃಂಗಬಿಂದು ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿ. ಸೊ ಆಮೇಲೆ ಇಲ್ಲಿ ಕೆಳಗಡೆನೂ ಕೂಡ ನಾವು ಏನು ಮಾಡಿದ್ದೀವಿ? ಇಷ್ಟು ಲೆಕ್ಕಗಳನ್ನು ಇತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಯಾಕಂದರೆ ಇಲ್ಲಿ ನಾನು ನಿಮಗೆ ಮೇನ್ಲಿ ಆಗಿ ನಾನು ಫೋಕಸ್ ಮಾಡಿರ್ತಕ್ಕಂಥದ್ದು ಯಾವೆಲ್ಲ ನೀವು ಓದ್ಕೊಂಡು ಹೋಗಬೇಕು ಅನ್ನೋದು, ಯಾವೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥ ಲೆಕ್ಕಗಳನ್ನ ತೋರಿಸಿದ್ದೀನಿ. ಸೊ ಖಂಡಿತ ಇದು ಯೂಸ್ ಆಗ್ತದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ವಿಷಯಗಳ ವಿಡಿಯೋಗಳನ್ನು ನೋಡಿ. ಟೆಲಿಗ್ರಾಮ್ ಗ್ರೂಪ್ ಇದೆ.